ನಾನು ಜವಾಬ್ದಾರಿಯಿಂದ ನಡ್ಕೋತಿರೋ ಥರ ನಿಂಗೆ ಅನಿಸ್ತಿರೋದ್ರಿಂದ ನನ್ನ ಮಗಳು ನಮ್ಮ ಕುಟುಂಬದ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡಲ್ಲ ಅಂತ ನಿನ್ನ ಮನಸ್ಸಿಗೆ ಸಂತೋಷ ಆಗ್ತಿದೆ. ಆದ್ರೆ ನಾನು ಮಾಡಿರೋ ತಪ್ಪು, ನನ್ನ ಪ್ರೀತಿ ವಿಷಯದಲ್ಲಿ ನಾನು ಮಾಡಿರೋ ಅಪರಾಧ ನನ್ನ ಕಾಡ್ತಿರುವಾಗ ಆ ನೋವೇನು ಅಂತ ನನ್ನ ಮನ್ಸಿಗೆ ಬಿಟ್ರೆ ಇನ್ನೊಬ್ರಿಗೆ ಆಕಾಶದಷ್ಟು ಪ್ರೀತಿ ನಮ್ಮನ್ನ ಮಾತಾಡ್ಸತ್ತೆ. ಆ ಮಾತಲ್ಲಿ ಬೆಣ್ಣೆ ಎಷ್ಟು ಸ್ವಚ್ಛವಾದ ಅಭಿಮಾನ ನಮ್ಮ ಹೃದಯ ಕುಣಿದಾಡು ಹಾಗೆ ಮಾಡುತ್ತೆ. ಪ್ರತಿ ಕ್ಷಣ ನಮ್ಮ ಬಗ್ಗೆ ವಹಿಸೋ ಜಾಗೃತೆ ಸೂರ್ಯೋದಯದ ಎಳೆ ಬಿಸಿಲಿನ ಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಅಷ್ಟೆಲ್ಲ ಅನುಭವಗಳನ್ನ ಅವನ್ ಪ್ರೀತಿಲಿ ನಾನು ನೋಡಿದ್ದೀನಮ್ಮ. ಕ್ರೂರಿನಮ್ಮ ದೇವ್ರು. ನಮ್ ಕಣ್ಣೀರ್ ಮಾತ್ರನೇ ಎದುಗಿರೋರ್ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ಪ್ರೀತಿನ ತ್ಯಾಗ ಮಾಡಿ ಹೃದಯ ಪಡ್ತಿರೋ ದುಃಖ ಬೇರೆಯವ್ರ ಮನ್ಸಿಗೆ ಹೇಗೆ ಅರ್ಥ ಆಗತ್ತಮ್ಮ? ಪ್ರತಿದಿನ ಸಾಯಂಕಾಲ ನನ್ನ ಬಿಟ್ಟು ಹೋಗುವಾಗ ನಾಳೆ ಬೆಳಗ್ಗೆವರೆಗೂ ನಾನು ಕಾಣಿಸಲ್ಲ ಅನ್ನೋ ಸಿಹಿಯಾದ ನೋವಿಂದ ಹಿಂದೆ ತಿರುಗಿ ನನ್ನೇ ನೋಡ್ತಾ ಹೋಗೋ ನನ್ನ ಪ್ರೀತಿಸಿದ ಹುಡುಗಂಗೆ ಇನ್ಮೇಲೆ ಅವನ ಜೀವನದಲ್ಲಿ ನಾನಿರಲ್ಲ ಅಂತ ಹೇಗ್ ಸಮಾಧಾನ ಮಾಡ್ಲಿ? ನಮ್ ಪ್ರೀತಿ ಶುರುವಾದ ದಿನದಿಂದ ನಾನೇ ಜೀವನ, ನಾನೇ ಪ್ರಪಂಚ ಅಂತ ಅವನ್ ಮನ್ಸಿನ ತುಂಬಾ ಪ್ರೀತಿ ತುಂಬಿಕೊಂಡು ಉಸಿರಾಡ್ತಾ ಇರೋ ಆ ವ್ಯಕ್ತಿಗೆ ನಂಬಿಕೆಗೆ ನಾನು ದ್ರೋಹ ಮಾಡ್ಬಿಟ್ಟೆ, ನಿನ್ ಪ್ರೀತಿಗೆ ನಾನು ಅನ್ಯಾಯ ಮಾಡ್ಬಿಟ್ಟೆ ಅಂತ ಹೇಗೆ ಕ್ಷಮಾಪಣೆ ಕೇಳಲಿ? ಅದಕ್ಕ ನಾನು ಯಾಕೆ ಅವನಿಂದ ದೂರ ಆಗೋ ನಿರ್ಧಾರ ತಗೋಬೇಕಾಯ್ತು ಅಂತ ಅವನಿಗೆ ಹೇಳಿ ಕನ್ವಿನ್ಸ್ ಮಾಡ್ದಾಗ್ಲೆ ನನ್ ಮನ್ಸಿನ ಭಾರ ಇಳಿಯೋದು. ಇಲ್ಲಾಂದ್ರೆ ಮೋಸ ಮಾಡ್ಬಿಟ್ಟೆ ಅನ್ನೋ ಅಪರಾಧ ಭಾವ ನನ್ ಮನ್ಸನ್ನ ದಿನ ಸುಡ್ತಾ ಇರತ್ತೆ. ರಾಧಿಕಾ, ಹಾಗಂತ ನೀನು ಕೊಟ್ಟಿರೋ ಮಾತನ್ನ ಅವತ್ತು ಅಪ್ಪಂಗ್ ಮಾಡಿದ ಪ್ರಮಾಣನ ಯಾವತ್ತೂ ತಪ್ಪೋದಿಲ್ಲ ಅಮ್ಮ. ಅತ್ತೆ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋತೀನಿ. ಸೊಸೆಯಾಗಿ ಅತ್ತೆ ಮನೆ ಗೌರವನ ಹೆಚ್ಚಿ ಮಗಳಾಗಿ ತವ್ರ ಮನೆ ಗೌರವನ ಕಾಪಾಡ್ತೀನಿ. ರಾಧಿಕಾ, ಇಷ್ಟು ಒಳ್ಳೆ ಮನ್ಸಿರೋ ನಿನ್ನನ್ನ ನನ್ ಮಗಳಾಗಿ ಪಡೆದಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದ್ಯಮ್ಮ. ಹೆಮ್ಮೆ ಆಗ್ತಿದೆ.
ಅಮರ್, ನನ್ನ ಪರಿಸ್ಥಿತಿ ನಿನಗೆ ಹೇಳಿ ಯಾರೂ ನಿನ್ನ ಕನ್ವಿನ್ಸ್ ಮಾಡೋದಲ್ಲ ಅಮರ್. ನಾನೇ ನಿನ್ ಜೊತೆ ಮಾತಾಡ್ತೀನಿ, ನಿನ್ ಕಾಲು ಹಿಡ್ಕೊಂಡು ಕ್ಷಮಿಸು ಅಂತ ಕೇಳ್ತೀನಿ. ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋ ಭಾವನೆ ನಿನ್ ಕಣ್ಣಲ್ಲಿ ಕಾಣಿಸೋವರೆಗೂ ನನಗೆ ಮನಃಶಾಂತಿ ಇರಲ್ಲ. ನಮ್ಮಪ್ಪನಿಗೋಸ್ಕರ ಏನ್ ಮದುವೆ ಮಾಡ್ಕೊಂಡೆ ಅನ್ನೋ ತೃಪ್ತಿ ಕೂಡ ನನಗಿರಲ್ಲ. ಆ ಗೋಡೆ ಮೇಲೆ ಗೀಚಬಾರ್ದು ಅಂತ ಹೇಳಿಲ್ವಾ? ಇದನ್ನೇನ್ ಸ್ಟೇಷನ್ ಅನ್ಕೊಂಡಿದ್ಯಾ, ನಿನ್ ಮನೆ ಅನ್ಕೊಂಡಿದ್ಯಾ? ಏನ್ ಮಾಡ್ತೀನಿ ನೋಡಿವಾಗ. ನನ್ ರಾಧಿಕನ್ ಹೆಸರು ನನ್ ಪ್ರೀತಿ ಮೇಲೆ ನೀರ್ ಹಾಕ್ತ್ಯಾ? ನಿನ್ನ ಬಿಡಲ್ಲ, ಬಿಡೋ ನನ್ನ ಬಿಡಲ್ಲ ಕಣೋ, ಇಲ್ವೋ ಸಾಯಿಸ್ಬಿಡ್ತೀನಿ. ಬಾಸು ಪೊಲೀಸ್ ಮೇಲೆ ಕೈ ಮಾಡಿ ಸಾಯಿಸ್ದೆ ಬಿಡಲ್ಲ ಕಣೋ ಇವತ್ತು. ಬಿಟ್ಬಿಡು, ಸಾಯಿಸ್ತೀನಿ ಬಾಸು. ಬಿಡಲ್ಲ ಕಣೋ ನಿನ್ನ. ಬಿಡೋ, ಬಿಡಲೇ, ಬಿಡು. ನನ್ ಕಾಲರ್ ಹಿಡ್ಕೋತಿಯಾ? ಮುಗೀತು ಕಣ ನಿನ್ ಕತೆ. ಸ್ಟಾಪ್ ಇಟ್. ನನ್ ಮಗನ್ ಮೇಲೆ ಒಂದೇ ಒಂದ್ ಏಟ್ ಬಿದ್ರು ಅದ್ರ ಪರಿಣಾಮ ನೆಟ್ಗಿರಲ್ಲ ನೋಡಿ. ಡ್ಯೂಟಿಲಿರೋ ಕಾನ್ಸ್ಟೇಬಲ್ ಕಾಲರ್ ಹಿಡ್ಕೊಂಡ್ರೆ ನೋಡ್ಕೊಂಡು ಸುಮ್ನಿರ್ಬೇಕಾ? ನೀನು ನನ್ ರಾಧಿಕಾ ಹೆಸರು ಮೇಲೆ ನೀರು ಹಾಕ್ತೆ. ನಿನ್ನೆ ಅಲ್ಲ, ನನ್ ಪ್ರೀತಿನ ಹಾಳು ಮಾಡ್ಬೇಕು ಅಂದ್ಕೊಳ್ಳೋ ಯಾರನ್ನೂ ಸುಮ್ನೆ ಬಿಡಲ್ಲ. ಅಪ್ಪ, ಆದಷ್ಟು ಬೇಗ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಅರ್ಜೆಂಟ್ ಆಗಿ ನಾನು ರಾಧಿಕನ್ ನೋಡ್ಬೇಕು, ತುಂಬಾ ಮಾತಾಡ್ಬೇಕು. ಯಾರು ನೀವು? ಇನ್ಸ್ಪೆಕ್ಟರ್, ನಾನು ಅಮರ್ ಫಾದರ್. ನೀವೆಲ್ಲೋ ಅಪಾರ್ಥ ಮಾಡ್ಕೊಂಡು ನನ್ನ ಮಗನ್ನ ಅರೆಸ್ಟ್ ಮಾಡಿದೀರಾ. ರಿಲೀಸ್ ಮಾಡಿ. ಏನ್ ಸರ್ ಇದು? ಪಿಕ್ ಪಾಕೆಟ್ ಮಾಡೋರ್ನ ರಿಲೀಸ್ ಮಾಡು ಅನ್ನೋ ತರ ಅಷ್ಟು ಈಸಿಯಾಗಿ ರಿಲೀಸ್ ಮಾಡು ಅಂತಿದ್ದೀರಾ? ನಿಮ್ ಮಗ ಡ್ರಗ್ಸ್ ಹಾಕ್ಸೋವಾಗ ಸಿಕ್ಕಾಕೊಂಡ, ನಮ್ಮಿಂದ ತಪ್ಸ್ಕೊಳ್ಳೋಕ್ಕೂ ನೋಡ್ದ. ಇದು ತುಂಬಾ ದೊಡ್ಡ ಕೇಸ್. ಅಮರ್ ಮೆಡಿಕಲ್ ಸ್ಟೂಡೆಂಟ್, ಸೊಸೈಟಿಲಿ ಅವನಿಗೆ ದೊಡ್ಡ ಹೆಸರಿದೆ. ನನ್ನ ಮಗನ ವಿಷಯನ ತಿಳ್ಕೊಂಡು ಮಾತಾಡಿ. ನಾನು ಇನ್ಫ್ಲೂಯೆನ್ಸ್ ಬಳಸ್ಕೊಳ್ಳೋ ಮಟ್ಟಕ್ಕೆ ತಂದ್ಕೋಬೇಡಿ. ಇವ್ನ್ ನೋಡಿದ್ರೆ ಸ್ಟೂಡೆಂಟ್ಸ್ ಅಂತ ಹೆದರ್ಸ್ತಾನೆ, ನೀವ್ ನೋಡಿದ್ರೆ ಇನ್ಫ್ಲೂಯೆನ್ಸ್ ಅಂತ ವಾರ್ನಿಂಗ್ ಕೊಡ್ತಿದ್ದೀರಾ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ಗೆ ಅಷ್ಟು ಸದ್ರ ಆಗೋಗಿದ್ಯಾ? ಇಲ್ಲ, ರೆಸ್ಪೆಕ್ಟ್ ಇದೆ. ಆದ್ರೆ ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸಿ ಅರೆಸ್ಟ್ ಮಾಡಿ ತಪ್ಪು ಮಾಡೋದಿಕ್ ಹೋಗ್ಬೇಡಿ. ತಮ್ಮ ಸ್ಟೂಡೆಂಟ್ನ ಅನ್ಯಾಯವಾಗಿ ಅರೆಸ್ಟ್ ಮಾಡಿದಾರೆ ಅಂತ ಗೊತ್ತಾದ್ರೆ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಬಂದು ನಿಮ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ. ಅಷ್ಟೇ ಅಲ್ಲ, ನಾನು ಮಿನಿಸ್ಟರ್ಗೆ ಹೇಳಿದ್ರೆ ನಿಮ್ ಕೆಲಸ ಕೂಡ ಹೋಗುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ಅಮರ್, ಆಲ್ರೆಡಿ ಕಮಿಷನರ್ ಹತ್ರ ಮಾತಾಡಿದ್ದೇನೆ, ಲಾಯರ್ ಜೊತೆಲೂ ಮಾತಾಡಿದ್ದೇನೆ. ನಿನ್ನ ನಾಳೆನೆ ಬಿಡಿಸ್ಕೊಂಡು ಹೋಗ್ತೀನಿ. ಇನ್ಸ್ಪೆಕ್ಟರ್, ಇದ್ರ ಮಧ್ಯೆ ನನ್ನ ಮಗನ ಮೇಲೆ ಕೈ ಮಾಡಿದ್ರೆ ಸುಮ್ಮನಿರಲ್ಲ.
ಮೈಂಡ್ ಇಟ್. ಹೋಗ್ ಕೂತ್ಕೋ. ಕಾನ್ಸ್ಟೇಬಲ್ಸ್ ಕೆಲಸ ನೋಡ್ಕೊಳ್ಳಿ. ಏರ್ಪಾಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಯಾ ಪ್ರಿಯಾ. ಮತ್ತೇನ್ ಅನ್ಕೊಂಡಿದೀರಾ ಅತ್ತೆ? ಪ್ರಿಯಾ ಅಂದ್ರೆ ಟ್ಯಾಲೆಂಟ್, ಟ್ಯಾಲೆಂಟ್ ಅಂದ್ರೆ ಪ್ರಿಯಾ. ಏ ಪ್ರಿಯಾ, ನಿಜ ಹೇಳು, ಇದೆಲ್ಲ ನಿನ್ ಫ್ರೆಂಡ್ಸ್ ಮಾಡಿದ್ರೆ ನೀನ್ ಬಿಲ್ಡಪ್ ಕೊಡ್ತಿದ್ಯಾ ಅಲ್ವಾ? ಇಲ್ಲ ಆಂಟಿ, ಪಾಪ ಎಲ್ಲ ಪ್ರಿಯಾನೇ ಮಾಡಿದ್ದು. ನಾವು ಸಪೋರ್ಟ್ ಮಾಡಿದ್ವಿ ಅಷ್ಟೇ. ಈ ದೊಡ್ಡವರೆಲ್ಲ ಇಷ್ಟೇ ಕಣ ಸ್ವಪ್ನ. ಮಕ್ಳಿಗಿರೋ ದೊಡ್ಡ ಗುಣನ ಯಾವತ್ತೂ ಗುರ್ತಿಸಲ್ಲ. ಸಾಕ್ ಸುಮ್ನೇರೆ, ನೀನೋ ನಿನ್ ಮಾತೋ. ನನ್ ಮಾತಾಗಿರ್ಲಿ. ಅತ್ತೆ, ಇವರೆಲ್ಲ ನನ್ ಫ್ರೆಂಡ್ಸ್. ಇದೆಲ್ಲ ಮಾಡೋದಕ್ ಹೆಲ್ಪ್ ಮಾಡ್ತಾರೆ ಅಂತ ಕರ್ಕೊಂಡ್ ಬಂದೆ. ಅಕ್ಕನು ಸಾಹೇಬ್ರನ್ನು ಕರ್ಸಿ ಚೆಂಡಿನಾಟ ಶುರು ಮಾಡೋಣವಾ? ಇನ್ಯಾಕ್ ಲೇಟು, ಕರಿ. ಸ್ವಪ್ನ, ನೀನ್ ಹೋಗ್ ಅಕ್ಕನ್ ಕರ್ಕೊಂಡ್ ಬಾ. ನೀವ್ ಹೋಗಿ ಭಾವನ್ ಕರ್ಕೊಂಡ್ ಬಾ. ಓಕೆ. ಭಾವಂಗ್ ಸಂಬಂಧಿಸಿರೋ ಒಂದೊಂದು ಕಾರ್ಯನು ಹೀಗ್ ನನ್ ಕಣ್ಮುಂದೆನೆ ನಡೀತಿದ್ರೆ ನನ್ ಹೊಟ್ಟೆ ಉರಿತಿದೆ ಅಮ್ಮ. ಈಗ ಭಾವ ನಂಗ್ ಸಿಗಲ್ವೇನೋ ಅಂತ ಮನ್ಸು ಒದ್ದಾಡ್ತಾ ಇದೆ. ಅನ್ನಾವರಮ್ಮಿಂದ ಫೋಟೋ ಬರ್ಲಿರಮ್ಮ. ರಾಧಿಕಾ ಒಳ್ಳೆತನದ ಕೋಟೆ ನೆಲಕ್ಕುರುಳು ಥರ ಮಾಡಿ ವ್ಯಕ್ತಿತ್ವನ ಬೂದಿ ಮಾಡಿ ನಿಮ್ಮತ್ತೆ ಕೈಲೇ ಅವಳನ್ನ ಮನೆಯಿಂದ ಆಚೆ ಹಾಕ್ಸೋಣ. ಆಗ ಕೈಲಾಶ್ ಹೆಂಡತಿ ಸ್ಥಾನ ನಿಂದೆ. ಆಟದ ಸೆಟಪ್ ಹೇಗಿದೆ ಸಾಹೇಬ್ರೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಎಲ್ಲರೂ ದುಡ್ಡು ಉಳಿತಾಯ ಮಾಡ್ತಾರೆ, ನೀವೇನ್ ಸಾಹೇಬ್ರೆ ಮಾತು ಉಳಿತಾಯ ಮಾಡ್ತಿದ್ದೀರಾ? ಪ್ರಿಯಾ, ಏರ್ಪಾಟ್ ಸಖತ್ತಾಗಿದೆ. ಇದೆಲ್ಲ ಮಾಡೋದ್ರಲ್ಲಿ ನೀನೇ ಸಾಟಿ. ನಿನ್ ತರ ಯಾರು ಮಾಡಲ್ಲ ಅಂತ ಹೊಗಳಿದ್ರೆ ಸ್ವಲ್ಪ ಸಂತೋಷ ಪಡ್ತಿದ್ನಲ್ಲ. ಸರಿ ಸರಿ, ಆಟ ಶುರು ಮಾಡೋಣ. ಕುತ್ಕೊಳ್ಳಿ. ಅಕ್ಕ, ಗೊತ್ತಾಗ್ದೇನೆ ಸಾರಿ ತುಳಿದ್ಬಿಟ್ಟೆ. ಮಲ್ಲೇಶ್ವರಿ, ಸ್ವಲ್ಪ ಪ್ರಜ್ಞೆ ಇಟ್ಕೊಂಡ್ರೆ ಒಳ್ಳೇದು. ಸಾರಿ ಅತ್ತೆ. ಸರಿ ಸರಿ, ಕಂದ ಕೈಲಾಶ್, ರಾಧಿಕಾ ನೀವು ಕೂತ್ಕೊಳ್ಳಿ. ಬಾ ಕಂದ, ಕೂತ್ಕೊಳ್ಳಿ. ಸ್ವಪ್ನ, ಆ ಬಾಲ್ ಕೊಡು.
ಇವಾಗ ಅಸ್ಲಿ ಆಟ ಶುರು ಮಾಡೋಣ. ಅಕ್ಕ, ಈ ಚೆಂಡ್ ತಗೋ. ಭಾವನ್ ಕಡೆ ಎಸಿ. ಅಕ್ಕ ಎಸಿ. ಎಸಿ ಅಕ್ಕ. ಒಂದ್ ನಿಮಿಷ. ಇವಾಗ ಈ ಆಟ ಸಾಕು. ಈಗ ಸ್ವೀಟ್. ಸ್ವಪ್ನ ಅದ್ ಕೊಡು. ಅದಲ್ಲ ಕಣೆ. ಸಾಹೇಬ್ರೆ, ಇವಾಗ ಈ ಸ್ವೀಟ್ ತಗೊಂಡು ಅಕ್ಕನ್ ತಿನ್ಸ್ಬೇಕು. ಬೇಗ ತಿನ್ಸಿ. ನಾನಾ ಅಕ್ಕ ತಿನ್ನಕ್ಕ. ಬೇಗ. ಈಗ ನೀನು ಭಾವನ್ ಕೈಲಿರೋ ಸ್ವೀಟ್ ತಗೊಂಡು ಭಾವನ್ ತಿನ್ಸು.